ಇವತ್ತು ನಾವೆಲ್ಲ ಹೊಸದಾಗಿ ಚುನಾಯಿತರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದೀವಿ. ಇಷ್ಟೊತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತ ನಮ್ಮ ಕೆಂಚಪ್ಪಗೌಡರು ಎಲ್ಲಾ ವಿಚಾರಗಳನ್ನ ತಮಗೆ ತಿಳಿಸಿದ್ದಾರೆ. ಮತ್ತೆ ನಾನು ಅದನ್ನು ಹೇಳೋದೇನು ಬೇಕಾಗಿಲ್ಲ. ಆದರೆ ನಮ್ಮ ಗುರಿ ಇವತ್ತು 35 ಜನ ಏನು ನಿರ್ದೇಶಕಗಳಿದ್ದೀವಿ, ನಾವು ರಾಜ್ಯ ಒಕ್ಕಲಿಗರ ಸಂಘ ಒಂದೇ ಒಂದು ಗುಂಪಾಗಿದ್ದೀವಿ. 2 ಗುಂಪು ಇಲ್ಲ, 3 ಗುಂಪು ಇಲ್ಲ ಅನ್ನೋದಕ್ಕೆ ಇವತ್ತು ಈ ಒಂದು ಚುನಾವಣೆ ಸಾಕ್ಷಿಯಾಗಿದೆ. ಇಡೀ 1907ರಲ್ಲಿ ಸ್ಥಾಪನೆಯಾದಂಥ ಈ ಒಂದು ಸಂಘ ಇದುವರೆಗೂ ಕೂಡ ಈ ರೀತಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು ಇಲ್ಲ. ಇವತ್ತು ನಾವೆಲ್ಲ ಒಂದು 35 ಜನ ಸೇರಿ ಒಂದು ಒಗ್ಗಟ್ಟಾಗಿ ನಾವೆಲ್ಲ ಈ ಸಂಘದ ಅಭಿವೃದ್ಧಿಗೆ ದುಡಿತೇವೆ ಅಂತೇಳಿ ನಾವೆಲ್ಲ ಇವತ್ತು ಅಧಿಕಾರನ ಸ್ವೀಕಾರ ಮಾಡಿ ಕೂತಿದ್ದೀವಿ. ಯಾಕೆ ಅಂತಂದ್ರೆ ರಾಜ್ಯ ಒಕ್ಕಲಿಗರ ಸಂಘ ಅಂತಂದ್ರೆ ಇವತ್ತು ಒಂದು ಜನಾಂಗದಲ್ಲಿ ನಮ್ಮ ರಾಜ್ಯದಲ್ಲಿ 2ನೇ ಅತಿ ದೊಡ್ಡದಾದಂಥ ಜನಾಂಗ ನಮ್ಮದು ಒಕ್ಕಲಿಗರ ಸಂಘ, ಒಕ್ಕಲಿಗರು.